ಎಸ್ ಬಗ್ಗೆ ನೀವು ನೋಡ್ತಾ ಇದ್ರೆ ರೈಟ್ ನ್ಯೂಸ್. ಧರ್ಮಸ್ಥಳ ಸಂಘದಿಂದ ಅದೆಷ್ಟೋ ಜನ ಬೀದಿಗೆ ಬಿದ್ದರು, ಅದೆಷ್ಟೋ ಜನ ಹೆಣ್ಣು ಮಕ್ಕಳು ಮಾನಹಾನಿ ಮಾಡಿಕೊಂಡ್ರು, ಪ್ರಾಣಹಾನಿ ಮಾಡಿಕೊಂಡ್ರು, ಊರು ಬಿಟ್ಟು ಹೋದರು. ಎಷ್ಟೋ ಮಕ್ಕಳಿಗೆ ಎಜುಕೇಷನ್ ಕೂಡ ಮಿಸ್ ಆಯಿತು. ಊರು ಬಿಟ್ಟು ಊರಿಗೆ ಹೋದರೂ ಕೂಡ ಧರ್ಮಸ್ಥಳ ಸಂಘದವರು ಮಾಡ್ತಿರೋಂಥ ದೌರ್ಜನ್ಯದ ವಿರುದ್ಧ ದನಿ ಎತ್ತಕ್ಕಾಗದೆ ಎಷ್ಟೋ ಜನ ಈಗಲೂ ಕೂಡ ಸತ್ತು ಕೂಡ ಬದುಕ್ತಾ ಇದ್ದಾರೆ. ಲಕ್ಷಾಂತರ ಜನ ಇದರಿಂದ ಮೋಸ ಹೋಗ್ತಾ ಇದ್ದಾರೆ. ಹಾಗೆ ಇವತ್ತು ಕೂಡ ಒಬ್ಬರು ಹೆಣ್ಣು ಮಗಳಿದ್ದಾರೆ, ಅವರು ನಮಗೆ ಕಾಲ್ ಮಾಡಿದ್ದಾರೆ. ಸೊ ಏನಂತಂದರೆ, ಸರ್ ಧರ್ಮಸ್ಥಳ ಸಂಘ ಸುಮಾರು 20-21 ವರ್ಷದಿಂದ ಇದ್ದೀನಿ ಸರ್, ನನಗೆ ತುಂಬ ತೀರಾ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಏನು ಅನ್ಯಾಯ ಮಾಡಿದರೆ, ಸೊ ಅವನ್ನೇ ನಾವು ಕೇಳ್ಕೊಂಡು ಬರೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ನಾನು ಕಡಬ ತಾಲೂಕು ಕುಂತೂರು ಪದ ಕುಂಡಡ್ಕದಿಂದ ಮಾತನಾಡ್ತಿರೋದು. ಕಡಬ ತಾಲೂಕಿಂದ. ಹೌದು, ಹೇಳಿ ಅಮ್ಮ, ಏನು ಧರ್ಮಸ್ಥಳ ಸಂಘದಿಂದ ಏನು ಉಪಯೋಗ ಆಯಿತು ನಿಮಗೆ? ನನಗೆ ಉಪಯೋಗ ಏನು ಅಂತ ಹೇಳಿದ್ರೆ, ಉಪಯೋಗಕ್ಕಿಂತ ಜಾಸ್ತಿ ಉಪದ್ರವೇ ಆಗಿದೆ. ಉಪದ್ರ ಆಗಿದೆ ಏನಂತ ಹೇಳಿದ್ರೆ, ನಾವು ಇದು 2003ರಲ್ಲಿ ನಾನೇನು ಅಂತ ಹೇಳಿದ್ರೆ ಧರ್ಮಸ್ಥಳ ಸಂಘಕ್ಕೆ ಸೇರಿದ್ದೇನೆ. ಸೇರಿ ಎಷ್ಟೋ ಸಾಲಗಳನ್ನು ಎಷ್ಟೋ ಸಾಲ ಬಿಟ್ಟು ಎಷ್ಟೋ ಸಾಲಗಳನ್ನು ತೆಗೆದುಕೊಂಡಿದ್ದೇನೆ. ಆದ್ರೆ ತೆಗೆದುಕೊಂಡ ಮೇಲೆ ಏನು ಅಂತ ಹೇಳಿದ್ರೆ, ಇವರದ್ದು ನಾವು ಎಷ್ಟು ಕಟ್ಟಿದರೂ ಸಮೇತ ಇವರ ಸಾಲ ಮುಗಿಯುವುದಿಲ್ಲ. ಮತ್ತೆ 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 ಕಟ್ತಾನೆ ಇರ್ಬೇಕು. ಇನ್ನು ಲೋನು ಮತ್ತೆ 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 ಒಂದಕ್ಕೆ ಒಂದು ಸೇರಿಸಿಕೊಂಡೇ ಹೋಗುವುದಲ್ಲದೆ ಅದು ಮತ್ತೆ ಕಡಿಮೆ ಆಗುವುದು ಅಂತಿಲ್ಲ. ಆಯ್ತಾ, ನಾನು ಸುಮಾರು ತುಂಬಾ ವರ್ಷಗಳಿಂದ ಅಂದ್ರೆ ನನಗೀಗ ತುಂಬಾ ಲಾಸ್ ಆಯಿತು. ದುಡ್ಡನ್ನೆಲ್ಲ ನಾವು ಸಂಘಕ್ಕೆ ಕಟ್ತಿದ್ದದ್ದು. ಆಯ್ತಾ, ವಾರದಲ್ಲಿ ನಾನು 4,160 ರೂಪಾಯಿ ಇದನ್ನೇ ಕಟ್ಟಬೇಕಾಯ್ತು. ಸಾಲದ ಕಂತು ಕಟ್ಟಬೇಕಾಯ್ತು. ಒಂದು ಸಾಲ ಮುಗ್ದ ತಕ್ಷಣ ಮತ್ತೊಂದು ಸಾಲಕ್ಕೆ ಅವರೇ ಹೇಳ್ತಾರೆ ಅದನ್ನೇ ಮಾಡುವ, ಇದನ್ನು ಮಾಡುವ, ಎಲ್ಲ ಸೋಲಾರ್ ಮಾಡಿಸ್ಬೇಕು. ಫಸ್ಟಿಗೆ ಏನು ಅಂತ ಹೇಳಿದ್ರೆ, ಇವರಲ್ಲಿ ನಿರಂತರ ಮಾಡ್ಬೇಕು. ನಿರಂತರಕ್ಕೆ ಸಾಲ ಮಾಡಿ ಕಟ್ಟುವಂತದ್ದು. ನಿರಂತರ ಏನದು? ನಿರಂತರ ಅದು ತಿಂಗಳ ಒಂದು ಪತ್ರಿಕೆ. ತಿಂಗಳ ಪತ್ರಿಕೆ? ತಿಂಗಳ ಪತ್ರಿಕೆ ಕಡ್ಡಾಯವಾಗಿ ಒಬ್ಬರು ಮನೆಯವರು ತಕೊಳ್ಳೇಬೇಕು. ಎಷ್ಟದು? ಅದು ತುಂಬಾ ಇಲ್ಲ, 170 ರೂಪಾಯಿ. ಅದು ತಿಂಗಳಿಗೊಂದೊಂದಾ? ತಿಂಗಳಿಗೆ ಒಂದು 170 ರೂಪಾಯಿ ನಾವು ಕಟ್ಟಿದ್ರೆ ಅದು ಒಂದು ವರ್ಷಕ್ಕೆ. ಇವಾಗ ಜಾಸ್ತಿ ಆಗಿದೆ. ಅವತ್ತು ನಾನು 2003ರಲ್ಲಿ ತೆಗೆಯುವಾಗ ಅದು ಕಡ್ಡಾಯವಾಗಿ ನಾವು ನಿರಂತರ ಪತ್ರಿಕೆ ಮಾಡ್ಲೇಬೇಕು. ಆಮೇಲೆ LIC ಅದನ್ನು ಮಾಡ್ಲೇಬೇಕು. LIC ಬಾಂಡ್ ಬರ್ತಿದ್ಯಾ? LIC ಬಾಂಡ್ ನನಗೆ ಕೊಡ್ತಿರ್ಲಿಲ್ಲ. LIC ಬಾಂಡ್ ಅನ್ನು ನಮ್ಮ ಸಾಲ ಇದ್ದ ಕಾರಣ ಅವರೇ ಇಟ್ಟುಕೊಳ್ತಿದ್ರು. ನಮ್ಮ ಸಾಲ ಮುಗಿಲಿಕ್ಕೆ ಆಗುವಾಗ ಮತ್ತೊಂದು ಸಾಲ ಅಲ್ಲಿ ರೆಡಿ ಆಗಿರ್ತದೆ ತೆಗಿಲಿಕ್ಕೆ. ಮತ್ತೆ ಬಾಂಡ್ ಬರಲ್ಲ, ಬಾಂಡ್ ಸಿಗುದಿಲ್ಲ. ಬಾಂಡ್ ಒಂದು ಸಾರಿ ಸಿಗಬೇಕು ಅಂತಾದ್ರೆ, ಬಾಂಡ್ ಒಂದು ಸಾರಿ ನನಗೆ ಸಿಗಬೇಕು ಅಂತಾದ್ರೆ ಪುತ್ತೂರಿಗೆ ಹೋಗುವಾಗ ಹೇಳುದು ಸುಳ್ಯದಲ್ಲಿ ಉಂಟು ಅಂತ, ಸುಳ್ಯದಲ್ಲಿ ಹೋಗುವಾಗ ವಾಪಸ್ ಪುತ್ತೂರಲ್ಲಿ ಉಂಟು ಅಂತ ಹೇಳಿ ಇದು ನನ್ನನ್ನು 1 ವಾರ ಇವರ ಅಲೆದಾಡಿಸಿದ್ದಾರೆ. ಹಾಗೆ ಅಲೆದಾಡಿಸಿದ ಮೇಲೆ ನಾನು ಮತ್ತೆ ಹೋಗಿ ಅಲ್ಲಿ ಪಟ್ಟು ಹಿಡ್ದೆ. ನನಗೆ LIC ಬಾಂಡ್ ನೀವು ಕೊಡದಿದ್ದರೆ ಸ್ವಲ್ಪ ಜಾಗೃತೆ ಅಂತ ನಾನು ಅಲ್ಲಿ ಅವರಿಗೆ ಎಚ್ಚರಿಕೆ ಕೊಟ್ಟು ಬಂದ ಕಾರಣ ಮತ್ತೆ ನನಗೆ ಅವರು ಕೊಟ್ಟಿದ್ರು. ಎಚ್ಚರಿಕೆ ಕೊಟ್ಟ ಕಾರಣ ನನಗೆ ಅದನ್ನು ಅವರು ಕೊಟ್ರು. ಆಯ್ತಾ, ಅದ್ರಲ್ಲಿ ತುಂಬಾ ದುಡ್ಡು ಏನು ನನಗೆ ಬರ್ಲಿಲ್ಲ. ಅದು ಅಂದ್ರೆ LICಗೆ ನಾವು ಕಟ್ಟಿದ ದುಡ್ಡೆಲ್ಲ ನಮಗೆ ಕೊಡುವುದೇ ಇಲ್ಲ. ಅಲ್ಲಮ್ಮ, 20-21 ವರ್ಷದಿಂದ ನೀವು ಸಂಘದಲ್ಲಿ ಇದ್ದೀರಾ, ಅವಾಗಲಿಂದ ಕೂಡ LIC ಕಟ್ತಾನೆ ಇದ್ದೀರಾ? LIC ಅವತ್ತೊಮ್ಮೆ ಕಟ್ಟಿದೆ, ಮತ್ತೆ ಮಧ್ಯದಲ್ಲಿ ನಾನು ಬಿಟ್ಟೆ. ಮಧ್ಯದಲ್ಲಿ ಬಿಟ್ಟು ವಾಪಸ್ ನನಗೆ LIC ಮಾಡಬೇಕು ಅಂತ ಇಲ್ಲಿ ತಿಂಗಳಿಗೆ ಒಮ್ಮೆ ಸಭೆ ಆಗ್ತದೆ. ಎಲ್ಲಿ ಶಾಲೆಗಳಲ್ಲಿ ತಿಂಗಳಿಗೆ ಒಮ್ಮೆ ಎಲ್ಲ ಸದಸ್ಯರು ಸಂಘಕ್ಕೆ ಅಲ್ಲಿ ಸೇರ್ಬೇಕು. ಅಲ್ಲಿ ಸೇರಿ ಆವಾಗ ಎಲ್ಲ ಇವರದ್ದು ತರಬೇತಿ ಇರ್ತದೆ. ಅದು ಹಾಗೆ ಆಗಬೇಕು, ಇದು ಹೀಗೆ ಆಗಬೇಕು, ಇವರದ್ದು ಎಲ್ಲ ಇರ್ತದೆ ಅಲ್ಲಿ. ಅದು ಎಂತದು, ಮನೆಗೆ ಬೇಕಾದ್ರೆ ಸೋಲಾರ್ ಮಾಡಿ ಕೊಡ್ಬೇಕು, ಗ್ಯಾಸ್ ಮಾಡಿರ್ಬೇಕು, ಆಮೇಲೆ ಒಂದು ಇದು ಮನೆಯಲ್ಲಿ ಒಂದು ಸ್ಟವ್ ಸಮೇತ ಅವರೇ ತರಿಸಿ ಕೊಡುವಂತದ್ದು. ಆಯ್ತಾ, ಎಲ್ಲವನ್ನೂ ನಾವು ತಕೊಳ್ಬೇಕು. ಆಮೇಲೆ ಏನು ಅಂತ ಹೇಳಿದ್ರೆ, ಇದು ಮಾಡ್ಬೇಕು, ಇನ್ಸೂರೆನ್ಸ್ ಅಂದ್ರೆ ನಮ್ಮ ಜೀವನಕ್ಕೆ ಏನಾದ್ರೂ ರೋಗ ಬಂದರೆ ಅದು ಹಾಸ್ಪಿಟಲ್ಗೆ ಹೋದರೆ ಅದಕ್ಕೆ ಕಟ್ಟಬೇಕು. ಅದಕ್ಕೆ ತುಂಬಾ ವರ್ಷಗಳಿಂದ ಕಟ್ತಾ ಇದೆ. ಆಮೇಲೆ ಏನು ಹೇಳಿದೆ, ನನಗೆ ಅದು ಬೇಡ ಅಂತ ಹೇಳಿ ಅದನ್ನು ನಿಲ್ಲಿಸಿ ಬಿಟ್ಟೆ. ಒಂದೊಂದನ್ನೇ ನಿಲ್ಲಿಸಿಕೊಂಡು ಬಂದೆ. ಇತ್ತೀಚೆಗೆ ಏನು ಅಂತ ಹೇಳಿದ್ರೆ, 2 ಲಕ್ಷ ಸಾಲ ತೆಗ್ದೆ ವಾಪಸ್. 2 ಲಕ್ಷ ಸಾಲ ತೆಗೆದು ಕಟ್ತಾ ಬಂದೆ. ಆಮೇಲೆ ನಮ್ಮ ಇವರು ಮಹೇಶ್ ಅಣ್ಣನವರೆಲ್ಲ ಸೌಜನ್ಯನ ಬಗ್ಗೆ ಹೋರಾಟ ಮಾಡ್ತಿರುವಾಗ ಇದು ಅನ್ಯಾಯ ಅಂತ ಹೇಳಿ ನನಗೆ ಗೊತ್ತಾಯ್ತು. ಅಲ್ಲಿಂದ ಮೇಲೆ ನಾನು ಲೆಕ್ಕಾಚಾರ ಬರ್ದಿಟ್ಟೆ. ಲೆಕ್ಕಾಚಾರ ಬರ್ದಿಟ್ಟಾಗ ನಮ್ಮ ಲೆಕ್ಕಕ್ಕೂ ಅವರ ಲೆಕ್ಕಕ್ಕೂ ಟ್ಯಾಲಿ ಬರುವುದಿಲ್ಲ.
ಕೊನೆಗಾಲಕ್ಕೆ ಆಗುವಾಗ ನಾನು ಆಗಸ್ಟ್ 27 ತಾರೀಕು 2024ನೇ ಇಸವಿಯಲ್ಲಿ ಆಗಸ್ಟ್ 27 ತಾರೀಕಿಗೆ ಅವರ ಕ್ಯಾಲೆಂಡರ್ ಅಲ್ಲಿ ಬರೆದಿಟ್ಟು ಬಂದೆ. ನನ್ನ ಸಂಘಕ್ಕೆ ನನ್ನ ದುಡ್ಡು ಏನು ಅಂತ ಹೇಳಿದ್ರೆ ಇಲ್ಲಿಗೆ ಆಗುವಾಗ ವಜಾ ಆಗ್ತದೆ, ನಾನು ಕಟ್ಟುವುದಿಲ್ಲ. ನನ್ನ LIC ಕಟ್ಟಿದ ದುಡ್ಡು 43,280 ರೂಪಾಯಿ ಉಂಟು, ಅದನ್ನು ನೀವು ಕೊಡಿ ಅಂತ ಹೇಳಿ ಯೋಜನಾ ಕಚೇರಿಗೆ ಹೋಗಿ ಕೇಳುವಾಗ ಅದನ್ನು ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿಂದ ಒಬ್ರು ಅವರ ಮ್ಯಾನೇಜರ್ ಅಂತೆ ಉಡುಪಿಯಲ್ಲಿ ಅದು ಕಟ್ಟುವುದು LIC ಕಟ್ಟಿದವರು ಅವರು ಹೇಳಿದ್ರೆ ಏನಂತ ಹೇಳಿದ್ರೆ ನಿಮಗೆ ಅದು ಅಷ್ಟು ಕೊಡ್ಲಿಕ್ಕೆ ಆಗುದಿಲ್ಲ, ನಿಮಗೆ 16,000 ಕೊಡ್ಲಿಕ್ಕೆ ಆಗುದು ಅಂತ ಹೇಳಿ. ಎಷ್ಟು ಕಟ್ಟಿದ್ರಿ ಎಷ್ಟು ರೂಪಾಯಿ ಕಟ್ಟಿದ್ರಿ LIC ಇಷ್ಟು ವರ್ಷದಲ್ಲಿ? 43,280 ರೂಪಾಯಿ ನಾನು 4 ವರ್ಷ ಕಟ್ಟಿದ್ದೇನೆ. ಅದು ವರ್ಷದಲ್ಲಿ 10,820 ರೂಪಾಯಿ ಹಾಗೆ. ಅದನ್ನು ನಾನು 4 ವರ್ಷ ಆಗುವಾಗ ಕೊಡಿ ಅಂತ ಹೇಳುವಾಗ ಈಗ ನಿಮಗೆ ಹಾಗೆ ಕೊಡ್ಲಿಕ್ಕೆ ಆಗುದಿಲ್ಲ, ನಿಮಗೆ ತೆಗೆಯುವುದಾದರೆ ನಿಮಗೆ ಎಷ್ಟು 16,000 ಮಾತ್ರ ಕೊಡ್ಲಿಕ್ಕೆ ಆಗುದು ಅಂತ ಹೇಳಿದ್ರು. ಓಕೆ, ಅಂದ್ರೆ ತೆಗಿಯಕ್ಕಾಗಲ್ಲ, ತೆಗಿಲೇಬೇಕು ಅನ್ನೋದಾದ್ರೆ ಏನ್ ಸರ್? ಅಲ್ಲ, LIC ತೆಗಿಯೋಕ್ಕಾಗಲ್ಲ, ತೆಗಿಲೇಬೇಕು ಅಂದ್ರೆ ಬರೀ 16,000 ರೂಪಾಯಿ ಮಾತ್ರ ಕೊಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ನೀವು ಕಟ್ಟಿದ್ದು 42,000 ರೂಪಾಯಿಗಿಂತ ಜಾಸ್ತಿ ಕಟ್ಟಿದ್ದೀರಿ. 43,280 ರೂಪಾಯಿ. ಓಕೆ, ನೀವು ಲೆಕ್ಕ ಇಟ್ಕೊಂಡಿದ್ದಿಲ್ಲ, ಸವಾಶ್. ಇಟ್ಟುಕೊಂಡಿದ್ದೀನಿ. ಓಕೆ, ಸೂಪರ್. ಹೇಳಿ. ಆಯ್ತಾ, ಆಮೇಲೆ ಅದನ್ನು ಕೊಡಿಂತ ಹಾಗೆ ಹೇಳಿದ್ರ. ಆಮೇಲೆ ಮತ್ತೆ ಮನೆಗೆ ಬಂದು ಮತ್ತೆ ವಾಪಸ್ 1-2 ವಾರ ಕಟ್ಟಿದೆ. ನನಗೆ ಅಂದ್ರೆ 54,000 ರೂಪಾಯಿ ಅದು ಭರ್ತಿ ಆಗಬೇಕು. ನನ್ನ ಸಾಲ ಅಲ್ಲಿ 54,000 ರೂಪಾಯಿ ಇತ್ತು. ಅದಕ್ಕೆ 11,190 ರೂಪಾಯಿ ನನ್ನದು ಉಳಿತಾಯ ಉಂಟು. ಅದಕ್ಕೆ ಬೇಕಾಗಿ ನಾನು ಅದನ್ನು ವಜಾ ಮಾಡಿ ನಾನು ಕಟ್ಟಿದ ದುಡ್ಡು ಅಲ್ಲಿ 43,280 ರೂಪಾಯಿ ಉಂಟಲ್ಲ, ಅದು ಮತ್ತೆ ಇದು 11,190 ರೂಪಾಯಿ ಸೇರುವಾಗ 54,000 ರೂಪಾಯಿ ಆಗ್ತದೆ ಅಂತ ಹೇಳಿ ಅಲ್ಲಿಂದ ಕಟ್ಟುವುದನ್ನು ನಾನು ನಿಲ್ಲಿಸಿದ್ದೇನೆ. ನಿಲ್ಲಿಸಿದ ಮೇಲೆ ಇವರು ಮತ್ತೆ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡುವಾಗ ನಾನು ಹೇಳಿದೆ, ನನ್ನ ಕಟ್ಟಿದ ನಾನು ನಿಮ್ಮ ಹಾಗೆ ಯಾರ್ಯಾರ ತಲೆ ಹೊಡೆದು ನಾನು ಅಥವಾ ಡಬ್ಬಿಗೆ ಬಂದ ದುಡ್ಡನ್ನು ನಾನು ಕಟ್ಟಿದವಳಲ್ಲ. ನಾನು ರಿಕ್ಷಾದಲ್ಲಿ ದುಡ್ದು 10 ರೂಪಾಯಿಗೆ ದುಡ್ದು ನಿಮಗೆ ಇಷ್ಟೆಲ್ಲ ದುಡ್ಡನ್ನು ನಾನು ಕಟ್ತಾ ಇದ್ದದ್ದು. ನಿಮ್ಮ ದುಡ್ಡಿಗೆ ಬೆಲೆ ಅಷ್ಟು ಉಂಟು ಅಂತಾದ್ರೆ ನನ್ನ ದುಡ್ಡಿಗೆ ಅದಕ್ಕಿಂತ ಜಾಸ್ತಿ ಬೆಲೆ ಉಂಟು. ಹಾಗಾದ ಕಾರಣ ನಾನು ಕಟ್ಟುವುದಿಲ್ಲ ಅಂತ ಹೇಳಿ ನಾನು ನಿಲ್ಲಿಸಿ ಬಿಟ್ಟಿದ್ದೇನೆ ಸರ್. ಇನ್ನಂತೂ ನಾನು ಕಟ್ಟುವುದೇ ಇಲ್ಲ, ಯಾವುದೇ ಕಾರಣಕ್ಕೂ ನಾನಿನ್ನು ದುಡ್ಡು ಕಟ್ಟುವುದೇ ಇಲ್ಲ. ಅಲ್ಲ, ಕಟ್ಟಿ ಅಂತ ಒಂದು 8 ಜನ ಕರ್ಕೊಂಬಂದು ನಿಮ್ಮ ಮನೆ ಮುಂದೆ ಬಿಟ್ಟು ಅಕ್ಕಪಕ್ಕದವ್ರಿಗೆ ಹೇಳಿ ನಿಮ್ಮ ಮರ್ಯಾದೆ ತೆಗೆಯೋಕೆ ಟ್ರೈ ಮಾಡಿದ್ರೆ, ನಿಮ್ಗೆ ಧಮಕಿ ಹಾಕಿದ್ರೆ, ನಿಮ್ಗೆ ಎದುರಿಸಿದ್ರೆ ಏನ್ ಮಾಡ್ತೀರಾ? ನನಗೆ ಹೆದರಿಸಿದ್ರೆ ನನಗೆ ಧೈರ್ಯ ಉಂಟು ಸರ್. ಅವರಿಗೂ ಹೆದರಿಸುವಂತ ತಾಕತ್ತು ನನ್ನಲ್ಲಿ ಉಂಟು. ಸಬಾಷ್. ಆಯ್ತಾ, ಅವರಿಗೂ ಹೆದರಿಸುವಂತ ತಾಕತ್ತು ಉಂಟು. ಅವರು ನನ್ನ ಎದುರಿಗೆ ಬಂದ್ರೆ ಯಾವ ಕಾರಣಕ್ಕೂ ನಾನು ಬಿಡುವುದಿಲ್ಲ. ನಮ್ಮ ಆಟೋ ಚಾಲಕರೆಲ್ಲರೂ ಇದ್ದೇವೆ, ನಾವೆಲ್ಲರೂ ಒಟ್ಟಾಗಿದ್ದೇವೆ. ಆದ ಕಾರಣ ನಾವೀಗ ಮಾತಾಡಿಕೊಂಡಿದ್ದೇವೆ. ನಮ್ಮ ಮನೆ ಬಾಗಿಲಿಗೆ ದುಡ್ಡು ಕೇಳಲಿಕ್ಕೆ ಯಾರಾದ್ರೂ ಬಂದರೆ ನಾವೆಲ್ಲರೂ ಅವರಿಗೆ ಎದುರು ನಿಲ್ಲುವ. ಅತಿ ಮೀರ ಮನೆಗಂತೂ ಒಬ್ಬೊಬ್ಬರ ಮನೆಗೆ ಇರುವಾಗ ನಮ್ಮ ಮನೆಗೆ ಬರ್ಲಿಲ್ಲ ಇಷ್ಟರವರೆಗೆ. ಈಗ ಬಾಕಿದ್ದವರ ಮನೆಗೆ ಸಮೇತ ಅವರು ಹೋಗುದಿಲ್ಲಂತೆ. ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಒಗ್ಗಟ್ಟಾದ ಕಾರಣ ಅವರಿಗೆ ಇಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸಭಾಷ್, ನೀವೆಲ್ಲ ಒಗ್ಗಟ್ಟಾದ್ರೆ ಈಗ ಅವರೇ ಎದುರ್ಕೊಂಡು ಸುಮ್ಮನಾಗ್ತಿದ್ರೆ ನರಿಗಳ ತರ. ನೀವು ಹುಲಿಗಳಾಗಿದ್ರೆ ಈಗ ಅವರು ನಮ್ಮನ್ನು ನೋಡುವಾಗ ಅವರೇ ಮುಖವನ್ನು ಬಾಡಿಸಿಕೊಂಡು ಹೋಗ್ತಾರೆ. ಅಮ್ಮ, ನೀವೇನ್ ಮಾಡ್ತಾ ಇರೋದು ಕೆಲಸ? ನಾನು ಡ್ರೈವಿಂಗ್ ಟೀಚರ್ ಆಗಿಯೂ ಇದ್ದೇನೆ. ಆಮೇಲೆ ಆಟೋ ಓಡಿಸ್ತಾ ಇದ್ದೇನೆ. ಆಟೋ ಓಡಿಸ್ತಾ ಇದ್ದೀರಾ? ನಿಮ್ಮ ಧೈರ್ಯ ಎಷ್ಟೋ ಜನ ಗಂಡಸರಿಗೆ ಇಲ್ಲ. ಎಷ್ಟೋ ಜನ ಗಂಡಸರಿಗೆ ಇಲ್ಲಮ್ಮ. ನಿಮ್ಮ ಮಾತು ಅವರೆಲ್ಲರೂ ಕೂಡ ಧೈರ್ಯ ಬರಬೇಕು. ನಾವಿಲ್ಲಿ ಯಾರ ವಿರುದ್ಧನೂ ಮಾಡ್ತಿಲ್ಲ, ಆದ್ರೆ ನಾವು ಯಾರ ವಿರುದ್ಧನೂ ಮಾಡ್ತಿಲ್ಲ. ಆದ್ರೆ ನಮ್ಮ ದುಡ್ಡಿಗೆ ನಮ್ಗೆ ಲೆಕ್ಕ ಕೊಡಿ. ಸಮಾಜಕ್ಕೆ ಧರ್ಮಸ್ಥಳ ಸಂಘದಿಂದ ತುಂಬಾ ಅನ್ಯಾಯ ಆಗಿದೆ. ಅದರ ಬಗ್ಗೆ ಇನ್ನು ಸಮೇತ ಈ ಬಡವರು ಊಟ ಮಾಡದೆ ಹಣ ಕಟ್ತಾ ಇದ್ದಾರೆ. ಇನ್ನು ಅವರು ಒಂದು ನೆಮ್ಮದಿಯಲ್ಲಿ ಊಟ ಮಾಡ್ಲಿ ಅಂತ ಹೇಳುವ ಉದ್ದೇಶಕ್ಕಾಗಿ ನಾವೀಗ ವಿಡಿಯೋ ಮಾಡಿ ಬಿಡ್ತಾ ಇದ್ದೇವೆ, ಎಲ್ಲರೂ ನೋಡ್ಲಿ ಅಂತ ಹೇಳಿ. ಓಕೆ, ನಮ್ಮ ವಿಡಿಯೋಸ್ ಕೂಡ ನೋಡ್ತಾ ಇದ್ದೀರಾ? ಹೌದು ಸರ್. ಓಕೆ, ನಿಮ್ಗಳಿಗೆ ಅವೇರ್ನೆಸ್ ಬರ್ತಾ ಇದೆ, ಸುಮಾರು ಜನ ಈಗ ಎಚ್ಚೆತ್ಕೋತಾ ಇದ್ದಾರೆ. ಅಮ್ಮ, 21 ವರ್ಷ ಇದ್ದವರು ನೀವು ಧರ್ಮಸ್ಥಳ ಸಂಘದಲ್ಲಿ. ನಿಮ್ಗೆ ಇದು ಫ್ರಾಡ್ ಆಗ್ತಿದೆ ಅಂತ ಯಾವತ್ತು ಗೊತ್ತಾಗಿದ್ದು? ಅದು ನಮ್ಮ ಸೌಜನ್ಯನ ಹೋರಾಟಗಾರರಿಂದ ಮತ್ತೆ ಗೊತ್ತಾಯ್ತು. ಓಕೆ, ಸೊ ಈಗ ಅವರು ನಿಮ್ಮ ಮನೆ ಹತ್ರ ಬರಲ್ಲ, ಹಣ ಕೇಳಲ್ಲ. ಅನ್ಯಾಯ ಆದಾಗ ನಮ್ಮ ಮನೆಯ ಮಗಳು ಅಂತ ಹೇಳುವ ಉದ್ದೇಶದಲ್ಲಿ ನಾವು ಮಹೇಶ್ ಅಣ್ಣನೊಟ್ಟಿಗೆ ಸೇರಿಕೊಂಡದ್ದು. ಮಹೇಶ್ ಅಣ್ಣನೊಟ್ಟಿಗೆ ಸೇರಿಕೊಂಡ ಮೇಲೆ ನಾವು ಈ ವಿಷಯ ಎಲ್ಲ ನಮಗೆ ಗೊತ್ತಾಗಿ ನಾವು ಅವರನ್ನು ದೂರ ಮಾಡಿದ್ವಿ.
ಅಮ್ಮ, ಈಗ ನಿಮ್ಮ ಥರನೇ ಮೋಸ ಹೋದಂಥ ಸಾವಿರಾರು ಜನ ಇದ್ದಾರೆ. ಅವ್ರಿಗೆ ನಿಮ್ಮ ಕಾರ್ಯಕ್ರಮ ನೋಡ್ತಿರೋಂಥವ್ರು ಅವ್ರು ಕೇಳಿಸ್ಕೊತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲ ಏನು ಹೇಳ್ತೀರಮ್ಮ ನೀವು ನಮ್ಮ ರೈಟ್ ನ್ಯೂಸ್ ಅವರಿಗೆಲ್ಲ ಮುಖಾಂತರ? ಏನು ಹೇಳುದಿಲ್ಲ ಸರ್, ಅವರೆಲ್ಲ ಧೈರ್ಯ ತಕೊಳ್ಳಿ. ಆಮೇಲೆ ಇದು RBI ಪರ್ಮಿಷನ್ ಇಲ್ಲದ ಕಾರಣ ಯಾರು ಸಮೇತ ಹಣ ಕಟ್ಟಬೇಕಾಗಿಲ್ಲ. ಧೈರ್ಯವಾಗಿ ಮನೆಯಲ್ಲಿದ್ದು ಹೆಂಡತಿ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಇರ್ಲಿ ಅಂತ ಹೇಳ್ತಾನೆ. ಓಕೆ. ಸುಮಾರು ಜನ ಊರು ಬಿಟ್ಟು ಹೋಗ್ಬಿಟ್ಟಿದಾರಂತೆ. ಊರು ಬಿಟ್ಟು ಹೋದವರನ್ನು ಅವರು ವಾಪಸ್ ಊರಿಗೆ ಬರ್ಬೇಕು ಸರ್. ಯಾಕೆ ಅವರಿಗೆ ಹೆದರಿ? ಆ ಕಳ್ಳರಿಗೆ ಹೆದರಿ ನಾವ್ಯಾಕೆ ಹೋಗಬೇಕು? ಈಗ ನಾವು ಕಳ್ಳರಲ್ಲ, ಅವರು ಕಳ್ಳರು. ಅಲ್ಲ, ಒಂದು ಹೆಣ್ಮಗಳಾಗಿ ನೀವು ಅವರಿಗೆ ಯಾವುದೇ ಪರ್ಮಿಷನ್ ಇಲ್ಲದೆ ಅವರು ಇಷ್ಟು ವರ್ಷಗಳಿಂದ ಈ ಸಂಘವನ್ನು ಹೇಗೆ ಮಾಡಿದ್ರು? ಇದು ಸರ್ಕಾರಕ್ಕಾದ್ರೂ ಇದು ಕಣ್ಣು ಕಾಣುದಿಲ್ವಾ? ಈಗ ಬೇರೆ ಈಗ ಬೇರೆ ಪರ್ಮಿಷನ್ ರಾಜ್ಯಪಾಲರು ಕೊಡ್ಲಿಲ್ಲ ಸುಗ್ರೀವಾಜ್ಞೆಗೆ. ಹೌದು, ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಯಾಕೆ ಕೊಡ್ಲಿಲ್ಲ? ಅವರು ಯಾಕೆ ಕೊಡ್ಲಿಲ್ಲ? ಅಲ್ಲ, ಏನಾದ್ರೂ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಒತ್ತಡ ಅವರಿಗೆ, ಪ್ರಭಾವಿಗಳ ಒತ್ತಡ ರಾಜ್ಯಪಾಲರಿಗೆ ಇರುವ ಕಾರಣ ಅವರು ಈಗ ಏನು ಅಂತ ಹೇಳಿದ್ರೆ ಸುಗ್ರೀವಾಜ್ಞೆಗೆ ಕೊಡ್ಲಿಲ್ಲ, ಆದೇಶ ಮಾಡ್ಲಿಲ್ಲ. ಅಷ್ಟು ನಾನು ಇಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಸಾವನ್ನಪ್ಪೋದಲ್ಲ, ಅವ್ರಿಗೆ ಎಲ್ಲಿ ನ್ಯಾಯ? ಹಾಗಾದ್ರೆ ಇನ್ನು ಎಷ್ಟು ಹೆಣಗಳು ಬೀಳಬೇಕು? ಹಾಗಾದ್ರೆ ನಾವು ಹೇಳ್ತಿರೋದು ದುಡ್ಡನ್ನ ನೋಡಿ ಸರ್ಕಾರಕ್ಕೆ ಕಣ್ಣು ಕಾಣುದಿಲ್ಲ. ಇಷ್ಟ ಹೆಣಗಳು ಬಿದ್ದರೂ ಸಮೇತ ಸರ್ಕಾರಕ್ಕೆ ಕಣ್ಣು ಕಾಣುದಿಲ್ಲ. ಅಮ್ಮ, 2,000 ರೂಪಾಯಿ ಕೊಡ್ತಾ ಇದ್ದಲ್ಲ ಸರ್ಕಾರ? 2,000 ರೂಪಾಯಿ ಬರುವುದೇ ಇಲ್ಲ. 2,000 ರೂಪಾಯಿ ಎಷ್ಟು? 10 ತಿಂಗಳು ಬಂದಿದೆ. 10 ತಿಂಗಳ ನಂತರ 2,000 ರೂಪಾಯಿನೂ ಇಲ್ಲ. ಇವರ ಫ್ರೀ ಬಸ್ಸಿಂದಾಗಿ ನಮಗೆ ಇಲ್ಲಿ ಆಟೋ ಓಡಿಸ್ಲಿಕ್ಕೆ ಜನನೂ ಇಲ್ಲ. ಅಂತೂ ಇಂತೂ ನಮ್ಮನ್ನೇ ಅವರು ಒಂಥರ ನಿರ್ಜೀವ ಮಾಡಿ ಬಿಟ್ಟಿದ್ದಾರೆ ಈ ಸರ್ಕಾರ. ಸೊ ಈಗಂತೂ ಧರ್ಮಸ್ಥಳದಲ್ಲಿ ಆದಂತ ಅನ್ಯಾಯ ವಿರುದ್ಧ ಹೋರಾಟ ಮಾಡಿ ಆಚೆ ಬಂದಿದ್ದೀರಾ. ಇನ್ಮೇಲೆ ಧೈರ್ಯನ ಹೀಗೆ ಇಟ್ಕೊಳ್ಳಿ. ನಿಮ್ಮನ್ನು ನೋಡಿ ಒಂದಷ್ಟು ಜನ ಕೂಡ ಬದಲಾವಣೆ ಆಗ್ಬೇಕು. ಯಾಕೆಂದ್ರೆ ಸಾಲ ತಗೊಂಡಿದ್ದನ್ನ ಕಟ್ಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಸಾಲ ಕಟ್ಟಿ, ಆದ್ರೆ ಬಡ್ಡಿನೂ ಕೂಡ ಕಟ್ಟಿ. ಆದ್ರೆ ಎಷ್ಟು % ಬಡ್ಡಿ ತಗೋತಾ ಇದ್ರೆ ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಇನ್ಶೂರೆನ್ಸ್ ಬಾಂಡ್ ಏನ್ 5%ಗಿಂತ ಜಾಸ್ತಿ ಬಡ್ಡಿ ಅವರಿಗೆ ತೆಗಿಲಿಕ್ಕೆ ಇಲ್ಲ. ನಾವು ಈಗ 21 ವರ್ಷದಿಂದ ಇವರಿಗೆ 14-15%, ಅದು ಈಗ 14% ಆದ್ದು. ನಾವು 2003ರಲ್ಲಿ ಸೇರುವಾಗ 18% ಬಡ್ಡಿ ಇತ್ತು. ಆ ಬಡ್ಡಿ, ಹೆಚ್ಚುವರಿ ಬಡ್ಡಿಯನ್ನು ಎಲ್ಲವನ್ನು ನಮಗೆ ಕೊಡಬೇಕು. ನಾವು ಸಮೇತ ಕೋರ್ಟಿಗೆ ಹಾಕ್ತೇವೆ. ನೀವು ಕೋರ್ಟ್ ಹಾಕೋಕೆ ದಾಖಲೆ ಏನಿದೆ ನಿಮ್ಮ ಹತ್ರ? ಅವ್ರೇನು ಕೊಡೋದೇ ಇಲ್ವಂತಲ್ಲ? ಅವರು ದಾಖಲೆ ಇಲ್ಲದಿದ್ರೆ ಅವರ ಪುಸ್ತಕ, ನಿರ್ಣಯ ಪುಸ್ತಕ ಉಂಟಲ್ಲ ಸರ್, ನಾವು 2003ರಿಂದ ಇದ್ದ ಪುಸ್ತಕ ಎಲ್ಲ ನಿರ್ಣಯ ಪುಸ್ತಕಗಳು ಮಾತ್ರ ಇರುವಂತ. ನಿರ್ನಾಮನೆ ಮಾಡ್ಬಿಡ್ತಾರ, ಅದು ನಿಮ್ಗೆ ಸಾಕ್ಷಿನೇ ಕೊಡದಿರಂಗೆ, ಸಿಗದಿರೋಂಗೆ. ಹೇಗೆಂತ ಸರ್? ಅಲ್ಲ, ನಿರ್ಣಯ ಬುಕ್ ಇದೆಯಲ್ಲ, ಅದು ನಿಮ್ಗೆ ಕೊಡೋದೇ ಇಲ್ಲ, ಸಾಕ್ಷಿ ಇಲ್ಲ. ಅವ್ರೇನೋ ಏನ್ ಬೇಕಾದ್ ಬರ್ಕೊಂಡ್ಬಿಡ್ತಾರೆ. ಅವ್ರು ಬರ್ಕೊಳ್ಳಿಕ್ಕೆ ಪುಸ್ತಕ ನಮ್ಮ ಕೈಯಲ್ಲಿ ಉಂಟು. ಇದೆಯಾ? ಓಕೆ. ಈಗ ನೆಕ್ಸ್ಟ್ ಮುಂದಿನ ಹೋರಾಟ ಏನಮ್ಮ? ನೆಕ್ಸ್ಟ್ ಮುಂದಿನ ಹೋರಾಟ ಏನಿಲ್ಲ ಸರ್, ಸಮಾಜಕ್ಕೆ ಏನು ಅಂತ ಹೇಳಿದ್ರೆ ಈ ತರ ಅನ್ಯಾಯ ಯಾರಿಗೂ ಆಗಬಾರ್ದು. ಅನ್ಯಾಯ ಆದವರೆಲ್ಲರೂ ಎದ್ದು ನಿಂತು ಅವರ ಎದುರ ನಾವು ಹೋರಾಡ್ಬೇಕು ಅಂತ ನಾನು ಹೇಳುದಷ್ಟೇ. ಓಕೆ. ಅವರಿಗೆ ಹೆದರುವ ಅವಶ್ಯಕತೆನೇ ಇಲ್ಲ. ಓಕೆ. ನಿಮ್ಮ ಗಂಡದ ಕಳ್ಳರು ನಾವಲ್ಲ, ನಾವು ಕಳ್ಳರಲ್ಲ, ನಾವು ದುಡ್ದು ತಿನ್ನುವವರು, ಗೊತ್ತಾಯ್ತಲ್ಲ. ಅವರು ಧರ್ಮದ ಡಬ್ಬಿಗೆ ಹಾಕಿದ ದುಡ್ಡನ್ನು ಇವರು ಜೀವನ ಮಾಡುವವರು, ಅವರ ಹಾಗೆ ನಾವಲ್ಲ. ಆದ ಕಾರಣ ಅವರಿಗೆ ಹೆದರ್ಬೇಕು ಅಂತ ಹೇಳುವ ಅಗತ್ಯವೇ ನಮಗಿಲ್ಲ. ಸಮಾಜದ ಜನತೆಗಳಿಗೆ ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಅವರಿಗೆ ನಾವು ಹೆದರುದು ಬೇಡ, ನಾವೆಲ್ಲರೂ ಒಗ್ಗಟ್ಟಾಗುವ. ಆಮೇಲೆ ಏನು ಅಂತ ಹೇಳಿದ್ರೆ, ಹಣ ತೆಗೆದ ಹಣವನ್ನು ಕಟ್ಟಿ, ಎಷ್ಟು ಕಟ್ಟಿ? 5% ಬಡ್ಡಿ ಹಾಕಿ ಕಟ್ಟಿ. ಎಲ್ಲವನ್ನು ಅವತ್ತಿಂದ ಇವತ್ತಿನವರೆಗೆ ಲೆಕ್ಕಾಚಾರ ಮಾಡಿ, ಈಗ ಎಷ್ಟು ಸಾಲ ಉಂಟು ಅಂತ ನೋಡಿ, ಅಷ್ಟರವರೆಗೆ ಮಾತ್ರ ಕಟ್ಟಿದ್ರೆ ಸಾಕು, ಮತ್ತೆ ಅವರ ಹಣ ನಮಗೆ ಬೇಡ. ಎಸ್ ಅಮ್ಮ, ನಿಮ್ಮ ಧೈರ್ಯ ಎಲ್ಲ ಹೆಣ್ಮಕ್ಳು ಕೂಡ ಬರಲಿ, ಹಾಗೆ ಗಂಡಸರು ಕೂಡ ನಿಮ್ಮ ಧೈರ್ಯ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ 21 ವರ್ಷ ನೀವು ಧರ್ಮಸ್ಥಳ ಸಂಘದಲ್ಲಿ ಇದ್ದು ಮಣ್ಣು ಹೊತ್ತಿ ಕೊನೆಗೆ ಅದನ್ನು ಧಿಕ್ಕರಿಸಿ, ಅಂದರೆ ಅವ್ರ ಮೋಸನ ನೋಡ್ಕೊಂಡು ಆಚೆ ಬಂದು ಮಾತಾಡ್ತಿದ್ದೀರ ಅಂದಮೇಲೆ ಇದು ಸತ್ಯ ಆಗಿರುತ್ತೆ. ಸೊ ಈ ಕಾರ್ಯಕ್ರಮನ ಆದಷ್ಟು ಶೇರ್ ಮಾಡಿಮ್ಮ, ಎಲ್ಲರೂ ಕೂಡ ರೀಚ್ ಆಗಲಿ ಇದು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಸೊ ಇವರು ನೋಡಿ, ಕಡಬದಿಂದ ಕಾಲ್ ಮಾಡಿರುವಂಥದ್ದು 21 ವರ್ಷ ಸಂಸ್ಥೆನಲ್ಲಿದ್ದು ಅಲ್ಲಿಂದ ಆಗಿರುವಂಥ ದ್ರೋಹ, ವಂಚನೆ, ಏನು ಹಣ ಸುಲಿಗೆ ಮಾಡ್ತಿದ್ರು, ಅಲ್ಲಿಂದ ಅವರು ಆಚೆ ಬಂದು ಇವತ್ತು ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಹಾಗೆ ರೈಟ್ ನ್ಯೂಸ್ ಒಂದು ರೆವಲ್ಯೂಷನ್ ಮಾಡಲಿಕ್ಕೆ ಹೊರಟಿದೆ, ಮಾಡ್ತಾನೆ ಇದೆ. ಕರ್ನಾಟಕದಲ್ಲಿ ಮೂಲೆ ಮೂಲೆ ಕೂಡ ರೈಟ್ ನ್ಯೂಸ್ ತಲುಪ್ತಾ ಇದೆ. ಪ್ರತಿಯೊಬ್ಬರು ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅಂತ ಎಲ್ಲ ಹಳ್ಳಿಗಳಿಗೆ ಇದು ರೀಚ್ ಆಗ್ತಾ ಇದೆ. ಸೊ ಧರ್ಮಸ್ಥಳ ಸಂಘದಿಂದ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ನಮ್ಮ ಜೊತೆ ಮಾತಾಡ್ತಿದ್ರೆ, ಪ್ರತಿಯೊಬ್ಬರು ಕೂಡ ಮಾತಾಡಿಸುವಂಥ ನಮಗೆ ಅಷ್ಟು ಸಮಯ ಸಿಗದೆ ಹೋದರೂ ಕೂಡ ಕೆಲವ್ರನ್ನ ಮಾತಾಡಿಸಿ ನಿಮ್ಮ ಮುಂದೆ ಆ ಸಮಸ್ಯೆಗಳೇನು ಅಂತ ಹೇಳ್ತೀನಿ. ನಿಮ್ಮಿಂದ ಮನೆ ಹತ್ರ ಬಂದಾಗ ದಯವಿಟ್ಟು ನೀವೆಲ್ಲ ಒಂದು ವಿಡಿಯೋ ಮಾಡ್ಕೊಳ್ಳಿ. ಯಾರೇ ಬರಲಿ, ಫಸ್ಟ್ ವಿಡಿಯೋ ಮಾಡಿಕೊಂಡೇ ನೀವು ಪ್ರಶ್ನೆಗಳನ್ನು ಮಾಡಿ. ನಿಮ್ಮ ದುಡ್ಡಿಗೆ ಮಾತ್ರ ನೀವು ಲೆಕ್ಕ ಕೇಳಿ. ಹಾಗೆ ಅವ್ರು ಕೊಟ್ಟಿರೋಂಥ ಸಾಲ ಕೊಟ್ಟಿರೋದಕ್ಕಿಂತ ಸಾಲ ಕೊಡಲ್ಲ ಅಂತ ಹೇಳಬೇಡಿ. ಅವ್ರಿಗೆ ಸಾಲ ಕೊಡಿ. ಅವ್ರು ಕೊಟ್ಟಿದ್ದಾರೆ, ನಿಮ್ಮ ಕಷ್ಟಕ್ಕೆ ಸಾಲ ಕೊಟ್ಟಿದ್ದಾರೆ, ಸಾಲ ಕೊಡಿ.
ಬಡ್ಡಿ ಅಂತ ಹೇಳಿದರೆ ಬಡ್ಡಿ ಕೊಡಿ, ಆದರೆ ಎಷ್ಟು % ಬಡ್ಡಿ ಅನ್ನೋದಕ್ಕೆ ತಿಳ್ಕೊಳ್ಳಿ. ಹಾಗೆ ನೀವು ಪ್ರತಿ ತಿಂಗಳು ಕಟ್ಟುವಂಥ ಸಾಲಕ್ಕೆ ಒಂದು ಪಕ್ಕಾ ಲೆಕ್ಕ ಅಂತ ಇಟ್ಕೊಳ್ಳಿ. ಇದು ಲಕ್ಷಾಂತರ ಜನದ ಡೌಟ್ ಆಗಿದೆ. ಇವತ್ತು ಯಾರು ಕೂಡ ಸರಿಯಾದ ಲೆಕ್ಕಗಳ ಸಿಗ್ತಾ ಇಲ್ಲ. ನಿಮ್ಮ ಕಷ್ಟಕ್ಕೆ ಅವರು ಸಾಲ ಕೊಟ್ಟಿದ್ದಾರೆ ನಿಜ, ಹಾಗಂತ ನಿಮ್ಮ ಗಂಟಲನ್ನೇ ಮುಚ್ಚಿಸುವಂಥದ್ದು, ನಿಮ್ಮ ಕುತ್ತಿಗೆನೇ ಕುಯ್ಯುವಂಥ ಕೆಲಸಗಳನ್ನು ಮಾಡಿದಾಗ ನೀವು ನಿಂತ್ಕೋಬೇಕಾಗತ್ತೆ. ಇವತ್ತು ಎಷ್ಟೋ ಗಂಡಸರು ಕೂಡ ಹೇಳ್ತಾ ಇದ್ದೀನಿ, ಧೈರ್ಯ ಇಲ್ಲ ಕೆಲವ್ರಿಗೆ. ಆದರೆ ಇನ್ನು ನೀವೇ ದುಡ್ದು ಸಾಯೋ ಪರಿಸ್ಥಿತಿಗೆ ಬಂದಿದ್ದೀರಾ. ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ನನ್ನ ಜೊತೆ ಬಂದು ಮಾತಾಡ್ತೀರಾ, ಆದರೆ ಅವ್ರಿಗೆ ಪ್ರಶ್ನೆ ಮಾಡೋದಷ್ಟು ಧೈರ್ಯ ಇಲ್ವಾ? ಸಾಯೋಷ್ಟು ಧೈರ್ಯ, ಪ್ರಶ್ನೆ ಮಾಡೋವಂಥ ಧೈರ್ಯ ಯಾಕಿಲ್ಲ? ಪ್ರಶ್ನೆ ಮಾಡೋಷ್ಟು ಧೈರ್ಯ ಯಾಕಿಲ್ಲ ನಿಮಗೆ ಅಂತ. ಎಸ್, ಸೊ ಫೈಟಿಂಗ್ ಮುಂದುವರಿಯುತ್ತೆ. ಸೊ ಇದು ಬರೀ ಧರ್ಮಸ್ಥಳ ಸಂಘದೇ ಅಂತಲ್ಲ, ಎಷ್ಟೋ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿದೆ. ವಾರಕ್ಕೆ ಬಂದು ಬಡ್ಡಿ ಕಲೆಕ್ಟ್ ಮಾಡುವಂಥ ಯಾವುದೇ ಕಾನೂನುಗಳಿಲ್ಲ. 15 ದಿನಕ್ಕೊಂದ್ಸಲ ಬಂದು ಬಡ್ಡಿ ಕಲೆಕ್ಟ್ ಮಾಡುವಂಥ ಕಾನೂನುಗಳು ಕೂಡ ಇಲ್ಲ. ಹಾಗೆ RBI ರೂಲ್ಸ್ ಪ್ರಕಾರ ಅವ್ರನ್ನ ಕೇಳಿ, ನೀವು ಬ್ಯಾಂಕಲ್ಲಿ ಅಕೌಂಟ್ ನಿಮ್ಮ ಹೆಸರಲ್ಲಿ ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ಅಕೌಂಟ್ ನಂಬರ್ ಕೊಡಿ, ಪಾಸ್ಬುಕ್ ಕೊಡಿ ಅಂತ ದಯವಿಟ್ಟು ಅದನ್ನು ಕೇಳಿ. ಅಕೌಂಟ್ ಮಾಡಿಲ್ಲ ಅನ್ನೋದನ್ನೇ ಆದರೆ ಸೊ ಇದೆಲ್ಲ ಒಂದು ಕಡೆ ಫೇಕ್ ಅಂತಲೂ ಕೂಡ ಗೊತ್ತಾಗುತ್ತೆ. ನಿಮ್ಮ ದುಡ್ಡಿಗೆ ಏನು ಲೆಕ್ಕ ಅದನ್ನು ದಯವಿಟ್ಟು ಕೇಳಿ ತಿಳ್ಕೊಳ್ಳಿ. ಹಾಗೆ ಡೌಟ್ ಇದ್ದರೆ ನಮಗೂ ಕೂಡ ಕಾಲ್ ಮಾಡಿ. ಕಾರ್ಯಕ್ರಮ ನೋಡ್ತಾ ಇರಿ. ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ವಿಷಯನೂ ಕೂಡ ಬರ್ತಾನೆ ಹೋಗುತ್ತೆ.